ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಮುಂಚಿನ ದಿನಾನೇ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಮತ್ತು ಹಬ್ಬನ ಯಾವ ಥರ ಸೆಲೆಬ್ರೇಷನ್ ಮಾಡಿದೆ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಕಾಮೆಂಟ್ಸ್ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ವರಮಹಾಲಕ್ಷ್ಮಿ ಮೊದಲಿನ ದಿನವೇ ನಾನು ಈ ಸಲ ಬೆಳ್ಳಿದ್ದು ಮುಖ ತಗೊಂಡಿದ್ದೆ ದೇವರಿಗೆ. ಅದನ್ನು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂದ್ಕೊಂಡು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಡೆಕೋರೇಷನ್ ಮಾಡಿದೆ. ದೇವಿಗೊಂದು ಮೂಗುತಿ ಮತ್ತು ಮೇಲೆ ಕಿರೀಟದ್ದು ಮತ್ತು ಕೊರಳಿಗೆ ಒಂದು ಚಿಕ್ಕ ನೆಕ್ಲೆಸ್ ಥರ ಟೈಪ್ ಮಾಡಿದೆ. ಆಮೇಲೆ ಜುಮ್ಕಿ ಮತ್ತು ಲಿಪ್ಸ್ಟಿಕ್ಕು ಮತ್ತು ಬಿಂದಿ ಎಲ್ಲ ಆ ಥರ ನಾನು ಒಂದು ನೇಲ್ ಪಾಲಿಶಲ್ಲಿ ಡೆಕೋರೇಷನ್ ಮಾಡಿದೆ. ಆಮೇಲೆ ಕಳಶಕ್ಕೆ ಕಾಯಿ ಕೂಡ ನಾನೇ ಕೂಡ ರೆಡಿ ಮಾಡಿದೆ. ಕಾಯಿಗಳನ್ನ ತುಂಬ ಚೆನ್ನಾಗಿ ತೊಳ್ಕೊಂಡು ಅದನ್ನು ಚಾಕುವಿಂದ ಫುಲ್ಲು ಸಿಪ್ಪೆಲ್ಲ ಕೆತ್ಕೊಂಡು ಈ ಥರ ಅರಿಶಿನ ತುಪ್ಪ ಹಚ್ಕೊಂಡು ಅರಿಶಿನ ಫುಲ್ಲು ಕವರ್ ಮಾಡಿಕೊಂಡು ಅದಕ್ಕೆ ಆ ಥರ ಮಾಡಿದೆ. ನೆಕ್ಸ್ಟ್ ನಾನು ವರಮಹಾಲಕ್ಷ್ಮಿ ದೇವಿಗೆ ಮಡ್ಲಕ್ಕಿ ಹೇಗೆ ತುಂಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ನಾವು ಯೂಸ್ ಮಾಡದೇ ಇರೋದು ದೇವರಿಗಾಗಿ ತೆಗೆದಿಟ್ಟಿರುವಂಥ ಬಟ್ಲನ್ನು ಕ್ಲೀನಾಗಿ ಹುಣಸೆಹಣ್ಣಿಂದ ತೊಳ್ಕೊಂಡು ಹರಿವಾಣನ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಒಂದು 5 ಬೊಕ್ಸೆ ಅಕ್ಕಿ ಹಾಕ್ಕೊಂಡಿದ್ದೀನಿ. 5, 3, 9 ಈ ಥರ ಬೊಕ್ಸೆ ನಾವು ಹಾಕ್ಕೋಬೋದು ಅಕ್ಕಿನ. ನೋಡಿ, ನಾನು 5 ಬೊಕ್ಸೆ ಅಕ್ಕಿ ಹಾಕ್ಕೊಂಡಿದ್ದೀನಿ. 5 ಈ ಥರ ಬೊಕ್ಸೆ ಅಕ್ಕಿ ಹಾಕ್ಕೊಂಡು ಆದಮೇಲೆ ಅದನ್ನೆಲ್ಲ ನೀಟಾಗಿ ಹೀಗೆ ಇದು ಮಾಡಿಕೊಂಡು ಹರಿವಾಣದಲ್ಲಿ ನೆಕ್ಸ್ಟ್ ನಾನು ಅದಕ್ಕೆ ಒಂದು ಬ್ಲೌಸ್ ಪೀಸ್ ತೊಗೋತೀನಿ. ಗ್ರೀನ್ ಕಲರ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಯಾಕಂದರೆ ದೇವಿಗೆ ಸೀರೆ ಉಡ್ತೀವಲ್ಲ, ಅದಕ್ಕೆ ನಾವು ಬ್ಲೌಸ್ ಪೀಸ್ ಇಟ್ಕೊಂಡಿದ್ದೀನಿ. ಈ ಬ್ಲೌಸ್ ಪೀಸಲ್ಲಿ ವಸ್ತ್ರಲಕ್ಷ್ಮಿ ಇರ್ತಾರೆ. ಮತ್ತು ನಾನು ಇದಕ್ಕೆ 1 ಡಜನ್ನು ಅಥವಾ ಅರ್ಧ ಡಜನ್ನು ಹಸಿರು ಬಳೆ ಇಟ್ಕೊಂಡಿದ್ದೀನಿ. ಆಮೇಲೆ ಎಲೆ ಅಡಿಕೆ ಇಟ್ಕೊಂಡಿದ್ದೀನಿ. ಈ ಎಲೆಯಲ್ಲಿ ಧನಲಕ್ಷ್ಮಿ ಇರ್ತಾರೆ ಮತ್ತು ಅಡಿಕೆಯಲ್ಲಿ ಇಷ್ಟಲಕ್ಷ್ಮಿ ಇರ್ತಾರೆ. ನಾವು ಯಾವುದೇ ಒಂದು ಪೂಜೆ ಮಾಡುವಾಗ ಪ್ರೇ ಮಾಡುವಾಗ ನಾವು ಎಲೆ ಅಡಿಕೆ ಇಟ್ಟೇ ಪೂಜೆ ಮಾಡ್ತೀವಲ್ಲ, ಅದಕ್ಕೊಂದು ಪ್ರಾಮುಖ್ಯತೆ ಇದೆ. ಹಾಗೆ ಇದಕ್ಕೂ ಕೂಡ ನಾನು ಎಲೆ ಅಡಿಕೆ ಇಟ್ಕೊಂಡಿದ್ದೀನಿ. ಅದರ ಮೇಲೆ ಒಂದು ಅರಿಶಿನ ಕೊಂಬು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಾದಾಮಿ ಮತ್ತು ಗೋಡಂಬಿ ಮತ್ತು ಒಂದು ಪಿಸ್ತಾ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದು ಚಿಪ್ಪು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ. ನೀವು 5 ಥರ ಫ್ರೂಟ್ಸ್ ಬೇಕಾದರೂ ಇಟ್ಕೋಬೋದು. ಬಾಳೆಹಣ್ಣನ್ನು ದೇವರಿಗೆ ತುಂಬ ಶ್ರೇಷ್ಠ ಅಲ್ವಾ, ಅದಕ್ಕೆ ಬಾಳೆಹಣ್ಣು ಇಟ್ಕೊಂಡಿದ್ದೀನಿ. ಒಂದು ಬಾಚಣಿಗೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಶೃಂಗಾರ ಲಕ್ಷ್ಮಿ ಇರ್ತಾರೆ. ಮತ್ತು ಒಂದು ಸಣ್ಣ ಕನ್ನಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಲಜ್ಜಾ ಲಕ್ಷ್ಮಿ ಇರ್ತಾರೆ. ಮತ್ತು ದೇವರಿಗೆ ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಹಾಗೆ ನಾನೊಂದು ಬೆಲ್ಲದಚ್ಚು ಇಡ್ತಾ ಇದ್ದೀನಿ. ಈ ಬೆಲ್ಲದಚ್ಚಲ್ಲಿ ರಸಲಕ್ಷ್ಮಿ ಇರ್ತಾರೆ ಅಂತ ನಂಬಿಕೆ ಇದೆ. ಹಾಗೆ ನೀವು ಕೂಡ ಮಡಿಲಕ್ಕಿ ತುಂಬುವಾಗ ಏನೇನು ಇಟ್ಕೋತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾವು ಮಾಡಿರೋ ಮಡಿಲಕ್ಕಿ ತುಂಬಿದ್ರಲ್ಲಿ ಯಾವುದಾದ್ರೂ ತಪ್ಪಿದರೆ ಅದನ್ನು ಕೂಡ ತಿಳಿಸಿ. ಹಾಗೆ ನಾನು ಉದ್ದಿನಬೇಳೆ ಮತ್ತು ಹೆಸರುಬೇಳೆ ಇಟ್ಕೊಂಡಿದ್ದೀನಿ. ಈ ಉದ್ದಿನಬೇಳೆಯಲ್ಲಿ ಸಿದ್ಧಿಲಕ್ಷ್ಮಿ ಇರ್ತಾರೆ ಮತ್ತು ತೊಗರಿಬೇಳೆಯಲ್ಲಿ ಬುದ್ಧಿಲಕ್ಷ್ಮಿ ಇರ್ತಾರಂತ ಇದೆ. ಮತ್ತು ನಾವು ಧನ ಲಕ್ಷ್ಮಿ ಇಡಲಿಕ್ಕೆ ನಾನು 101 ರೂಪಾಯಿ ಇಟ್ಕೊಂಡಿದ್ದೀನಿ. ಈ 101 ರೂಪಾಯಿ 11 ರೂಪಾಯಿ 21 ರೂಪಾಯಿ ಎಷ್ಟಾದರೂ ಇಟ್ಕೋಬೋದು. ನಾನು 101 ರೂಪಾಯಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಕೊಬ್ಬರಿ ಇಟ್ಕೊಂಡಿದ್ದೀನಿ, ಒಣ ಕೊಬ್ಬರಿ. ಈ ಒಣ ಕೊಬ್ಬರಿಯನ್ನು ಹಾಗೆ ಇಡಬಾರ್ದು. ಅದರಲ್ಲಿ ನಾವು ಒಂದಿಷ್ಟು ಡ್ರೈ ಫ್ರೂಟ್ಸ್ ಹಾಕಿಡ್ಬೋದು. ಯಾಕಂದರೆ ಅದನ್ನು ಮಡ್ಲು ಅಂತ ಹೇಳ್ತಾರೆ. ಅದಕ್ಕೆ ಖಾಲಿ ಈ ಮಡ್ಲು ಇಡಬಾರ್ದು, ಅದನ್ನು ತುಂಬಿಸಿ ಇಡಬೇಕು. ಈ ಥರ ಇಟ್ಕೊಂಡಿದ್ದೀನಿ ನೋಡಿ ನಾನು. ಮತ್ತು ಒಂದು ಕರಿಮಣಿ ಗುಚ್ಚು ಇಟ್ಕೊಂಡಿದ್ದೀನಿ. ಈ ಕರಿಮಣಿ ಗುಚ್ಚಲು ಮತ್ತು ಅದು ಮುತ್ತೈದೆ ಸಮಾನ ಅಲ್ವಾ, ಅದಕ್ಕೆ ಕರಿಮಣಿ ಗುಚ್ಚು ಇಟ್ಕೊಂಡಿದ್ದೀನಿ. ಹಾಗೆ ಒಂದಿಷ್ಟು ಕೆಂಪು ಹೂವು ಮತ್ತು ಹಳದಿ ಹೂವು ಇಟ್ಕೊಂಡಿದ್ದೀನಿ. ದೇವಿಗೆ ಪ್ರಿಯವಾದ ಹೂವು ಹಳದಿ ಮತ್ತು ಕೆಂಪು ಹೂವು ಮತ್ತು ಸುವಾಸನೆ ಭರಿತ ಹೂವು ಅಂದ್ಕೊಂಡು ಸ್ವಲ್ಪ ಹೂವು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ತೆಂಗಿನಕಾಯಿ ಕೂಡ ಇಟ್ಕೊಂಡಿದ್ದೀನಿ. ಮಡಿಲಕ್ಕಿ ತುಂಬಿದ ಮೇಲೆ ನಾವು ಈ ಥರ ಬೇಡಿಕೊಂಡು ದೇವರಿಗೆ ನಮ್ಮ ಇಷ್ಟಾರ್ಥಗಳು ನೆರವೇರಿಸು ಅಂತ ಹೇಳಿಕೊಂಡು ನಾವು ಅದನ್ನು ಪೂಜೆ ಆದ ನಂತರ ಮನೆ ಹೆಣ್ಣುಮಗಳಿಗೆ ಅದನ್ನು ನಾವು ಕೊಡಬೇಕಾಗುತ್ತೆ. ನೆಕ್ಸ್ಟು ದೇವ್ರು ಕೂರಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇನ್ನೊಂದು ನಾವು ಸ್ವಚ್ಛವಾಗಿ ಕ್ಲೀನಾಗಿ ತೊಳೆದಿರೋ ಹರಿವಾಣ ಇರುತ್ತಲ್ಲ, ಅದರಲ್ಲಿ ನಾನು ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡು ಕೆಲವರು ಬಿಂದಿಗೆ ಇಟ್ಕೋತಾರೆ. ನಾನು ಬಿಂದಿಗೆ ಇಟ್ಟಿಲ್ಲ. ನಾನು ಒಂದು ಸ್ಟೀಲ್ ಬಾಕ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ಎತ್ತರವಾಗಿರುವಂಥ ಸ್ಟೀಲ್ ಬಾಕ್ಸು. ಅದರಲ್ಲಿ ಕೂಡ ಸ್ವಲ್ಪ ತುಂಬ ಅಕ್ಕಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದ್ರ ಮೇಲೆ ನಮ್ಮ ಕಳಶ ಇಡಲಿಕ್ಕೆ ಕರೆಕ್ಟ್ ಆಗಬೇಕಲ್ವ, ಅದಕ್ಕೆ. ನೋಡಿ, ಈ ಥರ ನಾನು ಈ ಸಲ ಬೆಳ್ಳಿದು ತಂಬಿಗೆ ಸಹಿತ ತೊಗೊಂಡೆ, ತಂಬಿಗೆ ಮತ್ತು ಮುಖವಾಡ. ಈ ಥರ ನಾನು ಅಕ್ಕಿ ಹಾಕ್ಕೊಂಡು ಅದರ ಮೇಲೆ ಕಳಶ ಇಡ್ತಾಯಿದ್ದೀನಿ. ಅದಕ್ಕೆ ಕಳಶಕ್ಕೆ ನೀರು ತುಂಬಿಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್.
ಹಾಗೆ ಆ ಕಳಶಕ್ಕೆ ಒಂದು ಸಣ್ಣದು ಬಡಿಗೆ ಸಹಿತ ಸುತ್ತಿದ್ದೀವಿ, ಯಾಕಂದರೆ ಅದು ಸೀರೆ ಉಡಿಸ್ಲಿಕ್ಕೆ ನಮ್ಗೆ ಸರಿ ಆಗಬೇಕಲ್ವಾ. ಈ ಕಳಶದ ನೀರಿಗೆ ನಾವು ಮೇನಾಗಿ ಏನಂದರೆ ಅರಿಶಿನ ಕುಂಕುಮ ದೇವರಿಗೆ ಶ್ರೇಷ್ಠ ಅಲ್ವಾ, ಅರಿಶಿನ ಕುಂಕುಮ ಮತ್ತು ಒಂದು ಅರಿಶಿನ ಕೊಂಬು ಹಾಕಿದ್ದೀನಿ, ಹಾಗೆ ಒಂದು ಉತ್ತುತ್ತೆ ಹಾಕಿದ್ದೀನಿ, ಮತ್ತು ಒಂದು ಅಡಿಕೆ ಹಾಕ್ಕೊಂಡಿದ್ದೀನಿ, ಆಮೇಲೆ ₹1 ನಾಣ್ಯ ಹಾಕಿದ್ದೀನಿ. ಯಾಕಂದರೆ ಅದನ್ನು ನಾನು ಪೂಜೆ ಎಲ್ಲ ಮುಗಿದ ಮೇಲೆ ಆ ನಾಣ್ಯನೆಲ್ಲ ತೆಗೆದು ಮತ್ತು ಈ ನೀರಿದೆಲ್ಲ ಕಳಶದ ನೀರು ಅದನ್ನು ಕೂಡ ತೆಗೆದು ನಾನು ಎಲ್ಲ ಕಡೆ ಇಡೀ ಮನೆಗೂ ಚಿಮುಕಿಸ್ಬೇಕು. ಹಾಗೆ ನಮ್ಮದು ಜಾಗ ಎಲ್ಲ ಇದೆಯಲ್ಲ, ಇಡೀ ಮನೆ ಹಿತ್ತಲಿಗೆ ಎಲ್ಲ ಹಾಕಿ ಆ ನೀರನ್ನು ಪ್ರೋಕ್ಷಣೆ ಮಾಡಿ, ಹಾಗೆ ಬಾವಿಗೆ ಕೂಡ ಆ ನೀರನ್ನು ಹಾಕಿ, ಆಮೇಲೆ ಒಂದು ತುಳಸಿ ಗಿಡ ಅಥವಾ ತೆಂಗಿನ ಮರ ಯಾವುದಕ್ಕಾದ್ರೂ ಅದು ನೀರು ಕಳಶದ ನೀರು ಬಿಡಬೇಕು ನಾವು. ಆ ದುಡ್ಡಿದೆಯಲ್ಲ ಮತ್ತು ದುಡ್ಡು ಮತ್ತು ಅಡಿಕೆ ಹಾಕಿದ್ವಲ್ಲ ಅದನ್ನು ತೆಗೆದುಕೊಂಡು ಅದು ಸ್ವಲ್ಪ ದೇವರಿಗೆ ಇಟ್ಟಿದ್ದು ಅಕ್ಕಿನ ತಗೊಂಡುಕೊಂಡು ಸಣ್ಣ ಬಟ್ಟೆಯಲ್ಲಿ ಗಂಟು ಮಾಡಿ ಅದನ್ನು ನಾನು ನಮ್ಮ ಬೀರು ಇರುತ್ತಲ್ಲ, ಬೀರು ಅಥವಾ ನಾವೆಲ್ಲಿ ದುಡ್ಡನ್ನು ಸ್ವಲ್ಪ ಜಾಸ್ತಿ ಎಲ್ಲಿ ಇಡ್ತೀವಿ ಅಲ್ಲಿ ಅದನ್ನು ಕಟ್ಟಿಡಬೇಕು. ಹಾಗಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಯಾವಾಗಲೂ ನೆಲೆಸ್ತಾಳೆ ಅಂತ ಒಂದು ಅರ್ಥ ಇದೆ. ಹಾಗಂತ ನಮ್ಮಲ್ಲಿ ಮತ್ತು ದೇವರ ಹತ್ರ ನಂಬಿಕೆ ಇದೆ. ಆಮೇಲೆ ನಾನು ಕಾಯಿ ರೆಡಿ ಮಾಡ್ಕೊಂಡಿದ್ನಲ್ಲ, ಆ ಕಾಯಿ ಕೂಡ ಈ ಥರ ಇಟ್ಕೊಳ್ತೀನಿ ಕಳಶಕ್ಕೆ. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ, ಅರಿಶಿನ ಕುಂಕುಮ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಕಳಶಕ್ಕೆ ನಾನು ಮತ್ತೆ 5 ಮಾವಿನ ಎಲೆ ತೊಗೊಂಡಿದ್ದೀನಿ, 5 ಮಾವಿನ ಎಲೆ ಮತ್ತು 5 ವೀಳ್ಯದೆಲೆ ತಗೊಂಡು ಈ ಥರ ಹಾಕ್ತಾಯಿದ್ದೀನಿ ನೋಡಿ. ಒಬ್ಬೊಬ್ಬರು ಕೇವಲ ಮಾವಿನ ಎಲೆ ಅಷ್ಟೇ ಹಾಕ್ತಾರೆ, ನಾನು ವೀಳ್ಯದೆಲೆ ಕೂಡ ಹಾಕಿದ್ದೀನಿ. ಯಾಕಂದರೆ ವೀಳ್ಯದೆಲೆ ಮಾವಿನ ಎಲೆ ಎರಡೂ ದೇವರಿಗೆ ಶ್ರೇಷ್ಠ ಅಲ್ವಾ. ನೋಡಿ 5 ಹಾಕಿದ್ದೀನಿ, 5 ವೀಳ್ಯದೆಲೆ 5 ಮಾವಿನ ಎಲೆ ಹಾಕಿದ್ದೀನಿ. ಈಗ ಸೀರೆ ಕೂಡ ನಾನು ಮೊದಲಿನ ದಿನವೇ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಅಷ್ಟೊಂದು ನೀಟಾಗಿ ಬರಲಿಲ್ಲ ಅದು ಸೀರೆ ಹಾಕಿದ್ದು, ಸ್ವಲ್ಪ ಅರ್ಜೆಂಟಲ್ಲಿ ಗಡಿಬಿಡಿಯಿಂದ ಹಾಕಿದ್ದೀನಿ. ಆದರೂ ಒಂದು ಸ್ವಲ್ಪ ಚೆನ್ನಾಗಿ ಬಂತು, ಪರವಾಗಿಲ್ಲ. ನೋಡಿ ಸೀರೆ ಈ ಥರ ಬಂದಿದೆ. ಸೀರೆ ಬಾರ್ಡ್ರ್ ಎರಡೂ ಸೈಡ್ ಒಂದೇ ಥರ ಬಂದಿಲ್ಲ, ಒಂದು ಸೈಡು ಲಾಂಗ್ ಬಂದಿದೆ, ಒಂದು ಸೈಡು ಕಡಿಮೆ ಬಂದಿದೆ, ಅದಕ್ಕೆ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ. ಲಕ್ಷ್ಮಿಗೆ ಈ ಥರ ಸಾರಿ ಹಾಕಿ ಆಯಿತು, ಸಾರಿ ಡ್ರೇಪಿಂಗ್ ಮಾಡಿಸಿ ಆಯಿತು. ನೋಡಿ ಸೊಂಟಕ್ಕೆ ಚಿಕ್ಕದಾಗಿ ಸರಪಳಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಜ್ಯುವೆಲರಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಡೆಕೋರೇಷನ್ ಮಾಡಿಕೊಂಡೆ ದೇವರಿಗೆ. ನೋಡಿ ದೇವ್ರದ್ದು ಮಾಂಗಲ್ಯ ಕೂಡ ಚೆನ್ನಾಗಿದೆ, ಚಿಕ್ಕದಾಗಿದೆ. ಹಾಗೆ ನೆಕ್ಲೆಸ್ಸು ಒಂದು ಲಾಂಗ್ ಹಾರ ಇತ್ತು, ಅದನ್ನೆಲ್ಲ ಹಾಕ್ಕೊಂಡೆ ದೇವರಿಗೆ. ರೆಡಿ ಆಯಿತು. ಈಗ ಮುಖ ಅಷ್ಟೇ ಹಾಕಬೇಕಾಗಿದೆ. ನೋಡಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಇವಾಗ. ಹಾಗೆ ಹಸಿರು ಬಳೆ ಇತ್ತಲ್ಲ, ಆ ಕಡೆ ಈ ಕಡೆ ಅಂತ ಅದು 2 ಕೈ ಅಂತ ಹೇಳಿ ಆ ಕಡೆ ಈ ಕಡೆ ಎರಡೆರಡೆ ಬಳೆ ಇಟ್ಟಿದ್ದೀನಿ ನಾನು. ನೋಡಿ ಈಗ ಹೇಗೆ ಕಾಣಿಸ್ತಾ ಇದೆ ಅಂತ. ನೀವು ಇದೇ ರೀತಿ ಡೆಕೋರೇಷನ್ ಮಾಡ್ತೀರಾ ದೇವಿಗೆ, ಲಕ್ಷ್ಮೀ ದೇವಿಗೆ ಅಂತ ಡೆಕೋರೇಷನ್ ಮಾಡ್ತೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತು ನಾವು ಏನಾದ್ರು ಮಾಡೋದ್ರಲ್ಲಿ ಮಿಸ್ಟೇಕ್ ಇದ್ದರೂ ಅದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಫೈನಲಿ ಜ್ಯುವೆಲರಿ ಎಲ್ಲ ಹಾಕಿ ಆಯಿತು ಇವಾಗ. ಈಗ ನೆಕ್ಸ್ಟ್ ನೋಡಿ ಈ ಥರ ಮಾಡಿದ್ದೀನಿ. ಒಂದೊಂದು ಸರ ಎಲ್ಲ ಇದೆಯಲ್ಲ ಅದು ಸ್ವಲ್ಪ ಉದ್ದ ಜಾಸ್ತಿ ಆಗ್ತಾಯಿದೆ, ಅದು ಕರೆಕ್ಟಾಗಿ ಎಲ್ಲ ಜೋಡಿಸ್ಕೊತಾ ಇದ್ದೀನಿ, ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಸೀರೆನೂ ಅಷ್ಟೇ ಅಷ್ಟೊಂದು ಕೆಳಗಡೆ ಎಲ್ಲ ನೀರಿಗೆ ಅಷ್ಟೊಂದು ಸರಿಯಾಗಿ ಬಂದಿಲ್ಲ, ಸ್ವಲ್ಪ ಅರ್ಜೆಂಟಲ್ಲಿ ಹೇಗೋ ಗಡಿಬಿಡಿ ಆಯಿತು. ಈಗ ದೇವರಿಗೆ ಮುಖ ಹಾಕ್ತಾಯಿದ್ದೀನಿ. ಈ ಮುಖ ಹಾಕಿದ ಮೇಲೆ ಅಲ್ವಾ ದೇವರಿಗೆ ಒಂದು ಚಂದ ಲಕ್ಷಣ ಬರೋದು. ನೋಡಿ ಸಾಕ್ಷಾತ್ ದೇವರೇ ಕೂತೋ ಹಾಗೆ ಕಾಣಿಸ್ತಾ ಇದೆ ನಮಗೆ. ನೋಡಿ ಈ ದೇವರಿಗೆ ಮುಖ ಹಾಕ್ತಾಯಿದ್ದೀನಿ. ಈ ಸಲ ನಂಗೆ ಫಸ್ಟ್ ಬೆಳ್ಳಿದು ಮುಖ ತಗೊಂಡಿದ್ನಲ್ಲ, ತುಂಬ ಖುಷಿ ಆಗ್ತಾಯಿದೆ. ದೇವರಿಗೆ ವರಮಹಾಲಕ್ಷ್ಮಿ ಕೂರಿಸ್ಲಿಕ್ಕೆ ತುಂಬ ಖುಷಿ ಆಯಿತು. ಮುಖ ತೊಗೋಬೇಕು ಅಂತ ತುಂಬ ವರ್ಷದಿಂದ ಇದು ಮಾಡ್ತಾಯಿದ್ದೆ. ಹಾಗೆ ಮುಖ ಎಲ್ಲ ಹಾಕಿ ಡೆಕೋರೇಷನ್ ಆಯಿತು. ಇವಾಗ ಈ ಕಡೆ ಅಡುಗೆನೂ ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತಲ್ವ, ಸ್ವಲ್ಪ ಹೋಳಿಗೆ, ಕರ್ಜಿಕಾಯಿ, ಚಕ್ಕುಲಿ ಎಲ್ಲ ಮೊದಲಿನ ದಿನವೇ ರೆಡಿ ಮಾಡಿ ಇಟ್ಟಿದ್ದೆ ನಾನು, ಯಾಕಂದರೆ ಆ ದಿನ ಆಗೋದಿಲ್ಲ ಅಂದ್ಕೊಂಡು. ನೋಡಿ ಈ ಥರ ಹೋಳಿಗೆ ಎಲ್ಲ ಯಾವ ಥರ ಬಂದಿದೆ ಅಂತ ಅದನ್ನು ತಿಳಿಸಿ. ಹೋಳಿಗೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂದರೆ ಅದನ್ನು ತಿಳಿಸಿ. ಹಾಗೆ ಕರ್ಜಿಕಾಯಿ ಮತ್ತು ಚಕ್ಕುಲಿ ಎಲ್ಲ ಮಾಡಿದ್ದೆ, ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಹಾಗೆ ಎಲ್ಲ ದೇವ್ರದ್ದು ಅಲಂಕಾರ ಎಲ್ಲ ಮುಗಿದ ತಕ್ಷಣ ಮತ್ತೆ ಬೇರೆ ಅಡುಗೆ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಎಲ್ಲ ಅಡುಗೆ ಮಾಡಿಕೊಂಡು ಒಂದು ಸೈಡು ಪಾಯಸ, ಒಂದು ಸೈಡು ಚಿತ್ರಾನ್ನ, ಹಾಗೆ ಒಂದು ಸೈಡು ಪಲ್ಯ ಎಲ್ಲ ಸಾಂಬಾರು ಎಲ್ಲ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ದೇವ್ರದ್ದು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಈ ಕಡೆ ಪಾಯಸ ಮಾಡ್ತಾಯಿದ್ದೀನಿ ನೋಡಿ, ಒಂದು ಸೈಡು ಮತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಎರಡು ಸೈಡು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗಾಗಲೇ ಸುಮಾರು ಹೊತ್ತಾಗೋಗಿತ್ತು. ನನಗೆ ದೇವ್ರ ಪೂಜೆ ಲೇಟ್ ಆಗುತ್ತೆ ಅಂತ ತುಂಬ ಟೆನ್ಷನ್ ಆಗ್ತಾಯಿತ್ತು ಒಂದು ಕಡೆ. ಆದರೂ ಸ್ವಲ್ಪ ಕೂಲಾಗಿ ಎಲ್ಲ ಮಾಡಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೋತಾ ಇದ್ದೀನಿ ಪಾಯಸಕ್ಕೆ. ನೋಡಿ ಪಾಯಸ ಈ ಥರ ಮಾಡ್ತಾಯಿದ್ದೀನಿ. ಇವತ್ತು ನಾನು ಶಾವಕ್ಕಿ ಮತ್ತು ಶಾವಿಗೆ ಎರಡು ಸೇರಿಸಿ ಪಾಯಸ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್ ಎಲ್ಲ ಅಡುಗೆದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ತುಂಬ ಬ್ಯುಸಿ ಇರೋದಕ್ಕಾಗಿ ಕೆಲಸ ಇತ್ತಲ್ವ, ದೇವರ ಅಲಂಕಾರ ಮಾಡ್ಕೊಳ್ಳೋದು, ದೇವ್ರಿಗೆ ಕೂರಿಸೋದೆಲ್ಲ ಇತ್ತಲ್ಲ, ಎಲ್ಲ ವಿಡಿಯೋನು ಮಾಡಲಿಕ್ಕೆ ಆಗಿಲ್ಲ. ಆದರೂ ಕೆಲವೊಂದು ಪಾಯಸ ಮತ್ತು ಚಿತ್ರಾನ್ನ ಮಾಡೋದನ್ನು ವಿಡಿಯೋ ಮಾಡಿದ್ದೀನಿ. ಹೋಳಿಗೆ ಎಲ್ಲ ಮೊದಲಿನ ದಿನವೇ ಮಾಡ್ಕೊಂಡಿದ್ದೆ, ಅದನ್ನು ಸಹಿತ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಕರ್ಜಿಕಾಯಿ, ಚಕ್ಲಿ ಎಲ್ಲ. ಈಗ ಪಾಯಸ ಕೂಡ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಪಾಯಸ ಮಾಡ್ತಾಯಿದ್ದೀನಿ, ಈ ಸೈಡು ಚಿತ್ರಾನ್ನಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ಪಾಯಸ ಆಲ್ಮೋಸ್ಟ್ ಆಲ್ ರೆಡಿ ಆಗ್ತಾಯಿದೆ. ಇವಾಗ ಹಾಲೊಂದು ಹಾಕ್ಕೋಬೇಕಾಗುತ್ತೆ. ನೀವು ಯಾವ ಥರ ವರಮಹಾಲಕ್ಷ್ಮಿ ಪೂಜೆಗೆ ಏನೇನು ಅಡುಗೆ ಮಾಡ್ತೀರಾ, ಯಾವ್ಯಾವ ರೆಸಿಪಿ ಮಾಡ್ತೀರಾ, ದೇವರಿಗೆ ಯಾವ್ಯಾವ ಸಿಹಿ ಪದಾರ್ಥ ಮಾಡ್ತೀರಾ ಅನ್ನೋದನ್ನು ತಿಳಿಸಿ. ನಮ್ಮ ಮನೆಯಲ್ಲಿ ನಾವು ಇಷ್ಟೇ ಮಾಡಿದ್ದು ಇವತ್ತು ಈ ಸಲ. ಯಾಕಂದರೆ ತುಂಬ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಸ್ವಲ್ಪ ನೈಟ್ ಶಿಫ್ಟ್ ಇತ್ತು, ಅದಕ್ಕೋಸ್ಕರ ನನಗಾಗಲಿಲ್ಲ. ಇರೋದ್ರಲ್ಲಿ ಸ್ವಲ್ಪ ಸ್ಲೋ ಆಗಿ ಮಾಡುವ ಅಂದ್ಕೊಂಡು ಮಾಡಿದೆ. ಈ ಥರ ಪಾಯಸ ಮಾಡ್ಕೋತಾ ಇದ್ದೀನಿ ನೋಡಿ. ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಯಿತು. ಇವಾಗ ಈ ಕಡೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನೋಡಿ. ಚಿತ್ರಾನ್ನದ ಗೊಜ್ಜು ಕೂಡ ರೆಡಿ ಆಯಿತು. ಈಗ ಅನ್ನ ಮಿಕ್ಸ್ ಮಾಡ್ಕೋಬೇಕು. ನಾನು ಚಿತ್ರಾನ್ನಕ್ಕೆ ಈ ಸಲ ಟೊಮೆಟೊ ಏನೂ ಹಾಕಿಲ್ಲ, ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಸೈಡ್ ಹುಣಸೆ ಹಣ್ಣಿನ ಚಿತ್ರಾನ್ನ ಜಾಸ್ತಿ ಮಾಡ್ತಾರೆ, ಅದನ್ನು ನಾವು ಮಾಡೋದು ಅಪರೂಪ. ಆದರೆ ಈ ಕಡೆ ಮಾಡೋದನ್ನೇ ಈ ಸಲ ಮಾಡುವ ಹಬ್ಬಕ್ಕೆ ದೇವರಿಗೆ ಇದು ಇಷ್ಟ ಆಗುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಈ ಥರ ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ರೈಸ್ ಹಾಕಿದರೆ ಆಯಿತು ಅಷ್ಟೇ. ಮತ್ತೇನು ಅದರಲ್ಲಿ ಸ್ಪೆಷಲ್ ಏನೂ ಇಲ್ಲ ಚಿತ್ರಾನ್ನ ಮಾಡೋದ್ರಲ್ಲಿ. ಪಾಯಸ ಕೂಡ ರೆಡಿ ಆಗ್ತಾ ಬಂತು. ನಮ್ಮನೇಲಿ ಸ್ವೀಟೆಲ್ಲ ಯಾರೂ ಅಷ್ಟೊಂದು ತಿನ್ನೋದಿಲ್ಲ, ಆದರೂ ದೇವರಿಗೆ ಮಾಡಬೇಕಲ್ಲ ಅಂತ ಮಾಡಿರೋದು. ಈ ಕಡೆ ಚಿತ್ರಾನ್ನ ಕೂಡ ರೆಡಿ ಆಯಿತು, ಚಿತ್ರಾನ್ನದ ಗೊಜ್ಜು. ಇದಕ್ಕೆ ಈಗ ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ. ಈ ಥರ ಕಲರ್ ಬಂದಿದೆ. ಯಾವ ಥರ ಹುಣಸೆ ರಸ ಹಾಕಿದ್ದಕ್ಕೆ ಸ್ವಲ್ಪ ಕಪ್ಪು ಬಂದಿದೆ. ಪಾಯಸಕ್ಕೆ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಪಾಯಸ ಕೂಡ ರೆಡಿ ಆಯಿತು. ಪಲ್ಯ ಎಲ್ಲ ಮಾಡಿ ಆಗಿದೆ. 2 ಥರ ಪಲ್ಯ ಮಾಡಿದ್ದೆ. ಬದನೆಕಾಯಿ, ಎಣ್ಗಾಯಿ ಮತ್ತು ಮಡಿಕೆ ಕಾಳದು ಪಲ್ಯ ಮಾಡಿದ್ದೆ. ಅದು ರೊಟ್ಟಿಗೆ ತುಂಬ ಇಷ್ಟವಾಗುತ್ತೆ ನಮಗೆ, ಜೋಳದ ರೊಟ್ಟಿ ಜೊತೆ ಪಲ್ಯ. ಅದಕ್ಕೆ ಅದೆರಡು ಪಲ್ಯ ಮಾಡಿದ್ದೀನಿ. ಅದನ್ನು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ನೋಡಿ. ಈಗ ಚಿತ್ರಾನ್ನ ಕೂಡ ರೆಡಿ ಆಯಿತು. ಚಿತ್ರಾನ್ನ ತುಂಬ ಟೇಸ್ಟಿಯಾಗಿ ಬಂದಿದೆ. ಅದು ಹುಳಿ ಚೆನ್ನಾಗಿರುತ್ತೆ. ಹುಳಿ ಅನ್ನ ಅಂತ ಹೇಳ್ತಾರೆ ನಮ್ಮ ಸೈಡು ಚಿತ್ರಾನ್ನ, ಮತ್ತು ಕಲಸನ್ನ ಅಂತ ಹೇಳ್ತಾರೆ. ಇದಕ್ಕೆ ಟೊಮೆಟೊ ಏನೂ ಹಾಕೋದಿಲ್ಲ, ನಾವು ಲಿಂಬೂನೂ ಹಾಕೋದಿಲ್ಲ. ಇದಕ್ಕೆ ಓನ್ಲಿ ಹುಣಸೆ ಹಣ್ಣು, ಅಂದರೆ ಗೊಜ್ಜು ಮಾಡಲಿಕ್ಕೆ ಹುಣಸೆ ಹಣ್ಣು ಅಷ್ಟೇ ಹಾಕಿ ಮಾಡ್ತಾರೆ ಇದು ಚಿತ್ರಾನ್ನ. ಈ ಥರ ರೆಡಿ ಆಯಿತು ನೋಡಿ. ಪಾಯಸ ಕೂಡ ರೆಡಿ ಆಯಿತು. ಪಾಯಸ ಅಂತೂ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಪಾಯಸ, ಎರಡು ಚೆನ್ನಾಗಿದೆ. ನೆಕ್ಸ್ಟು ನಾನು ಮತ್ತೊಂದು ಐಟಮ್ ಮಾಡುವ ಅಂತ, ಯಾಕಂದರೆ ಬೋಂಡ ಮಾಡುವ ಅಂದ್ಕೊಂಡು, ಮಿರ್ಚಿ ಅಥವಾ ಮತ್ತು ಈರುಳ್ಳಿ ಬೋಂಡ ಮಾಡುವ ಅಂತ ಸ್ವಲ್ಪ ಕಡಲೆ ಹಿಟ್ಟು ನೆನೆಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಎಲ್ಲ ಜಜ್ಜಿ ಹಾಕೋತಾ ಇದ್ದೀನಿ. ಒಳ್ಳೆ ಫ್ಲೇವರ್ ಬರುತ್ತಲ್ಲ ಬೋಂಡ, ಮತ್ತು ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಆಗೋದೆಲ್ಲ ತಪ್ಪುತ್ತೆ. ಹಬ್ಬದ ಊಟ ಅಂದರೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಅದರಲ್ಲಿ ಬಜ್ಜಿ ಬೋಂಡ ತಿನ್ನೋದ್ರಿಂದ ಆ್ಯಸಿಡಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಅಜ್ವಾನನ್ನು 2 ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಬೋಂಡ ಮಾಡಲಿಕ್ಕೆ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ ನೋಡಿ. ಕಡಲೆ ಹಿಟ್ಟು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಇದೆರಡನ್ನು ಮಿಕ್ಸ್ ಮಾಡಿ ಹಾಕ್ಕೋತೀನಿ. ಎಷ್ಟೇ ಸ್ವೀಟ್ಸ್ ಮಾಡಿದರೂ ಕೂಡ ಈ ಥರ ಒಂದು ಖಾರ ಐಟಮ್ ಇದ್ರೇ ಅಲ್ವಾ ಚೆನ್ನಾಗಿ ಊಟ ಹೋಗೋದು. ಹಾಗೆ ಇದಕ್ಕೆ ಒಂದು ಈ ರೆಸಿಪಿ ಮಾಡುವ ಅಂದ್ಕೊಂಡು ಮಾಡಿದ್ದೆ. ಕಡಲೆ ಹಿಟ್ಟನ್ನು ಕರ್ಕೊಳ್ತೀನಿ ಇವಾಗ ನಾನು. ಕಡಲೆ ಹಿಟ್ಟನ್ನು 2 ಮಿಕ್ಸ್ ಮಾಡಿಕೊಂಡು ಈಗ ಬೋಂಡ ಬಿಡಲಿಕ್ಕೆ ರೆಡಿ ಮಾಡ್ಕೋತೀನಿ ನೋಡಿ. ಕಡಲೆ ಹಿಟ್ಟನ್ನು ಈ ಥರ ಕರ್ಕೊಂಡಿದ್ದೀನಿ. ಇದು ಎಲ್ಲರಿಗೂ ಗೊತ್ತಿರೋದೇ, ಮಾಮೂಲಿ ಎಲ್ಲರೂ ಮಾಡೋದೆಯಾ. ಆದರೆ ಬರೀ ಸ್ವೀಟ್ ಅಡುಗೆ ಯಾರೂ ಇಷ್ಟಪಡೋದಿಲ್ಲಲ್ವ, ಸೈಡಲ್ಲಿ ಈ ಥರ ಒಂದು ಡಿಶ್ ಇದ್ರೇ ಇಷ್ಟಪಡೋದು. ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ಕಡಲೆ ಹಿಟ್ಟನ್ನು ಗಂಟಿಲ್ದ ಥರ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡು ಎಲ್ಲ ನೈಸ್ ಆದಮೇಲೆ ಚೆನ್ನಾಗಿ ಎಲ್ಲ ಹಿಟ್ಟು ಕೂಡ್ಕೋಬೇಕು. ಎಲ್ಲ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ.
ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿ ರೆಡಿ ಆಯಿತು. ಲಕ್ಷ್ಮಿ ಕೂಡ ಅಲಂಕಾರ ಎಲ್ಲ ರೆಡಿಯಾಗಿದೆ. ಅಡುಗೆ ಕೂಡ ಪ್ರಿಪ್ರೇಷನ್ ಆಯಿತು. ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ನೈವೇದ್ಯಕ್ಕೆಲ್ಲ ಇಟ್ಕೊಂಡಿದ್ದೀನಿ. ಈ ಕಡೆ ಎಲ್ಲ ಡ್ರೈ ಫ್ರೂಟ್ಸ್ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈ ಕಡೆ ಮತ್ತು ಪಂಚಕಜ್ಜಾಯ ಮಾಡಿದ್ವಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಎಲ್ಲ ಇಟ್ಕೊಂಡು ದೇವರಿಗೆ ಮುತ್ತೈದೆಯರು ಬಂದವರಿಗೆ ಅರಿಶಿನ ಕುಂಕುಮ ಕೊಡಬೇಕಲ್ಲ, ಬಾಗಿನ ಕೊಡಬೇಕು. ಅದನ್ನು ಕೂಡ ಪೂಜೆಗೆ ಇಟ್ಕೊಂಡಿದ್ದೀವಿ. ಅದನ್ನೆಲ್ಲ ಪೂಜೆ ಮಾಡಿ ಅವರ ಅರಿಶಿನ ಕುಂಕುಮಕ್ಕೆಲ್ಲ ಸಂಜೆ ಬರ್ತಾರಲ್ಲ ಆವಾಗ ಅದನ್ನು ಕೊಡೋದು. ಹಾಗೆ ಪೂಜೆಗೆ ರೆಡಿ ಆಯಿತು. ನೋಡಿ ದೇವಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಹೂವೆಲ್ಲ ಹಾಕಿದ್ದೀನಲ್ಲ, ಸಾರಿ ಬಾರ್ಡ್ರ್ ಮಾಡಿದ್ರು. ಈಗ ಅಷ್ಟೊಂದು ಸರಿ ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಸ್ವಲ್ಪ ಡೆಕೋರೇಷನ್ ಮಾಡಿದರು, ಏನಿಲ್ಲ, 2 ಬಾಳೆ ಕಂಬ ಎಲ್ಲ ಹಾಕಿದ್ರು, ಸ್ವಲ್ಪ ಲೈಟಿಂಗ್ಸ್ ಹಾಕಿದ್ರು. ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಯಾವ ಥರ ಈಗ ಪೂಜೆ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು. ನೋಡಿ ಚೆನ್ನಾಗಿ ಅನಿಸ್ತಾ ಇದೆ. ಹಾಗೆ ನೀವು ಕೂಡ ಯಾವ ಥರ ಲಕ್ಷ್ಮೀ ಪೂಜೆ ಡೆಕೋರೇಷನ್ ಎಲ್ಲ ಮಾಡಿದ್ರಿ, ಪ್ರಿಪ್ರೇಷನ್ ಹೇಗಿತ್ತು ಅಂತ ಹೇಳಿ. ನಮ್ಮದು ಹೇಗಿತ್ತು ಪ್ರಿಪ್ರೇಷನ್ನು ಮತ್ತು ಸೆಲೆಬ್ರೇಷನ್ನು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ಚೆನ್ನಾಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದೇ ಥರ ನಮ್ಮ ವಿಡಿಯೋ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಲಕ್ಷ್ಮೀ ಪೂಜೆ ಚೆನ್ನಾಗಿ ನಡೀತಾ ಇದೆ. ಹಾಗೆ ಪೂಜೆ ಎಲ್ಲ ಮಾಡ್ಕೋತಿದ್ದಾರೆ. ಪೂಜೆ ಮಾಡಿ ಕೊನೆಯದಾಗಿ ದೇವರಿಗೆ ಆರತಿ ಎಲ್ಲ ಬೆಳಿಗ್ಗೆ ಆಯಿತು. ಆರತಿ ಎಲ್ಲ ಬೆಳಗ್ತಾ ಇದ್ದಾರೆ. ಈಗ ಬೆಳಗ್ಗೆ ಹಾಗೆ ದೇವ್ರ ರೂಮಿಗೂ ಕೂಡ ಪೂಜೆ ಮಾಡಿ ಬಂದರು. ಈಗ ಹಣಕಾಯಿ ಮಾಡಬೇಕು, ಅಂದರೆ ಕಾಯಿಯನ್ನು ದೇವರಿಗೆ ಹೊಡಿಬೇಕಲ್ಲ, ಈಗ ಅದನ್ನು ಮಾಡ್ತಾರೆ. ನೋಡಿ ಹಾಗೆ ನಾನು ಕೂಡ ಪೂಜೆ ಮಾಡಿದೆ. ನೋಡಿ ಫ್ರೆಂಡ್ಸ್, ಹಾಗೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದ್ದೆ. ರಂಗೋಲಿ ಸ್ವಲ್ಪ ಹೊತ್ತಲ್ಲೇ ರಂಗೋಲಿ ಎಲ್ಲ ಹಾಳಾಯಿತು. ನನ್ನ ಮಗ ಚಿಕ್ಕವನಿದ್ದಾನಲ್ಲ, ಅವನು ಎಲ್ಲ ಹಾಳು ಮಾಡಿಬಿಟ್ಟ. ಅಲ್ಲಿ ಇಲ್ಲಿ ಕಾಲೆಲ್ಲ ಹಾಕಿ ಕೈ ಹಾಕಿ ಎಲ್ಲ ರಂಗೋಲಿ ಹಾಳು ಮಾಡ್ದ. ಪರವಾಗಿಲ್ಲ, ದೇವರಿಗೆ ಮಕ್ಕಳಿಗೆ ಏನು ಮಾಡಿದ್ರು ಇಷ್ಟನೇ ಅಲ್ವಾ. ಹಾಗೆ ದೇವರಿಗೆಲ್ಲ ಆರತಿ ಮಾಡಿ ಆಯಿತು. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ದೇವರು. ವರಮಹಾಲಕ್ಷ್ಮಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ. ಆ ಉಡಿ ತುಂಬಿದ್ನಲ್ಲ, ಉಡಿ ಮಡ್ಲಕ್ಕಿ ಉಡಿ ಎಲ್ಲ ಇಟ್ಟಿದ್ನಲ್ಲ, ಅದು ಕೂಡ ದೇವ್ರ ಕೆಳಗಡೆ ಇಟ್ಟಿದ್ದೀನಿ ನೋಡಿ. ಅದನ್ನು ನೆಕ್ಸ್ಟ್ ಡೇ ನಾವು ಅಥವಾ ಸಂಜೆ ಅರಿಶಿನ ಕುಂಕುಮಕ್ಕೆ ಮನೆ ಹೆಣ್ಮಕ್ಳು ಬರ್ತಾರಲ್ಲ ಅವರಿಗೆ ಅದನ್ನು ಕೊಡ್ತೀವಿ. ಬಾಗಿನ ರೂಪದಲ್ಲಿ ಅದನ್ನು ಮನೆ ಹೆಣ್ಮಗಳಿಗೆ ಕೊಡಬೇಕು. ಈಗ ಮನೆ ಹೆಣ್ಮಗಳಂದರೆ ನಮ್ಮ ಮನೆಯವ್ರ ತಂಗಿ ಅಕ್ಕ ಯಾರಾದರೂ ಬರ್ತಾರಲ್ಲ ಅವರಿಗೆ ಕೊಡ್ತೀನಿ. ನಾನು ಕೂಡ ದೇವರಿಗೆ ಆರತಿ ಎಲ್ಲ ಮಾಡಿದೆ. ನೋಡಿ ಸ್ವಲ್ಪ ಗಡಿಬಿಡಿ ಆಯಿತು ಎಲ್ಲ. ನಾನು ಫಸ್ಟು ದೇವರಿಗೆ ಆರತಿ ಮಾಡಿದೆ, ಆಮೇಲೆ ಇದು ಕಳಶ ಅಂತ ಮಾಡ್ತೀವಿ ನಾವೆಲ್ಲ. ಪೂಜೆಗೂ ಕಳಶ ಅಂತ ಮಾಡ್ಕೋತೀವಿ. ಅದರಲ್ಲಿ ಅರಿಶಿನ ಕುಂಕುಮ ಮತ್ತು 2 ದೀಪ ಇರುತ್ತಲ್ಲ, ಅದು ಕಳಶವನ್ನು ನಾವು ಪ್ರತಿಯೊಂದು ಹಬ್ಬ ಮದುವೆ ಯಾವುದಿದ್ರೂ ಕಳಶ ಮಾಡ್ತೀವಿ. ಕಳಶದಲ್ಲಿ ದೇವರಿಗೆ ಆರತಿ ಮಾಡಿದೆ. ನೋಡಿ ಯಾವ ಥರ ಮಾಡಿದೆ ಅಂತ. ಈ ಕಳಶ ನಾವು ಪ್ರತಿಯೊಂದು ಮಕ್ಕಳ ಬರ್ತಡೇ ಇದ್ದರೂ ಕಳಶ ಮಾಡಿ ಮಕ್ಕಳಿಗೆ ಆರತಿ ತೆಗಿತೀವಿ ಇದರಿಂದ. ಅದೇ ಥರ ಇದಕ್ಕೆ ದೇವರಿಗೆ ಆಯಿತು. ನೋಡಿ ದೇವರಿಗೆ ನೈವೇದ್ಯ ಹಾಕಿರೋದು ಹೋಳಿಗೆ ಎಲ್ಲ ಇದೆ, ಕರ್ಜಿಕಾಯಿ ಮತ್ತು ಚಕ್ಕಲಿ ಇದೆ. ಮತ್ತು ತುಂಬ ವೆರೈಟಿಯನ್ನು ಮಾಡಿರಲಿಲ್ಲ, ಅಷ್ಟೇ ಮಾಡಿರೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫ್ರೆಂಡ್ಸ್.